ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಾರ ನಮ್ಮ ಮನೇಲಿ ರಾಯರ ಪೂಜೆ ಹೇಗಾಯಿತು, ಅಭಿಷೇಕ ಹೇಗಾಯಿತು, ರಾಯರು ಯಾವ ರೀತಿ ನನಗೆ ಅನುಗ್ರಹಿಸಿದ್ರು, ಏನೆಲ್ಲ ಅನುಭವಗಳಾಯಿತು ಅಂತ ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬುಧವಾರ ಸಂಜೆನೇ ರಾಯರ ಪೂಜೆಗೆ ಬೇಕಾಗಿರೋಂಥ ಹೂಗಳೆಲ್ಲ ತೊಗೊಂಡು ಬಂದಿದ್ದೀನಿ. ತುಳಸಿ, ಸೇವಂತಿಗೆ, ವೈಟ್ ಸೇವಂತಿಗೆ, ಮತ್ತು ಗುಲಾಬಿ, ಕನಕಾಂಬರ, ಪಿಂಕ್ ಕಲರ್ ಹೂವು, ಮಲ್ಲಿಗೆ ಹೂವು, ಗುಲಾಬಿ ಒಂದು ರೋಸು ತೊಗೊಂಡು ಬಂದೆ. ಗುರುವಾರ ಬೆಳಗಿನ ಜಾವನ್ನೇ ಎದ್ದು ರಾಯರಿಗೆ ನೈವೇದ್ಯಕ್ಕೆ ಬೇಕಾಗಿರುವಂತಹ ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ, ರವೆ ಉಂಡೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಅದಾದಮೇಲೆ ಹೊಸ್ಲಿಗೆ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ತಯಾರಿಗಳು ಮಾಡಿಕೊಂಡೆ. ನಂತರ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಟ್ಕೊಂಡು ರಾಯರ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಕುಟುಂಬನ ರಕ್ಷಣೆ ಮಾಡಿ ನಮಗೆ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಣ್ಣ ನೀರಲಿ ನಿನ್ನ ಪಾದ ತೊಳೆಯುವೆ ಗುರುವೇ, ಭಕ್ತಿಯೆಂಬ ಹೃದಯ ಪುಷ್ಪದಿ ಅರ್ಚಿಸುವೆ ಪ್ರಭುವೇ. ಗುರುವಿಗೆ ಶರಣಂ, ಸದ್ಗುರುವಿಗೆ ಶರಣಂ, ಗುರುವಿಗೆ ಶರಣಂ, ಸದ್ಗುರುವಿಗೆ ಶರಣಂ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾಯಂ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರುಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್. ಭವ್ಯಸ್ವರೂಪ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತದೋಷೋ ನಿರವದ್ಯವೇಶ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ರಾಘವೇಂದ್ರ ಸ್ತೋತ್ರನ ಪೂರ್ತಿವರೆಗೂ ಹೇಳಿ ಅದಾದಮೇಲೆ ರಾಯರಿಗೆ ಆರತಿ ಮಾಡಿ ವಿಡಿಯೋಸ್ಗೆ ಅಂತ ಇನ್ನೊಂದು ಹಾಡು ಹೇಳಿದೆ. ರಾಘವೇಂದ್ರರ ಜ್ಯೋತಿ ಬೆಳಗ್ಗೆ ಇರುಳು ಕರಗುವುದು, ರಾಘವೇಂದ್ರರ ಜ್ಯೋತಿ ಬೆಳಗ್ಗೆ ಇರುಳು ಕರಗುವುದು, ರಾಘವೇಂದ್ರರು ಒಲಿದ ಮೇಲೆ ಮರಣ ಭಯವಿರದು, ರಾಘವೇಂದ್ರರ ಜ್ಯೋತಿ ಬೆಳಗ್ಗೆ ಇರುಳು ಕರಗುವುದು, ರಾಘವೇಂದ್ರರು ಒಲಿದ ಮೇಲೆ ಮರಣ ಭಯವಿರದು, ರಾಘವೇಂದ್ರರ ಪಾದಧೂಳಿಗೆ ಬಾಳು ಬೆಳಗುವುದು, ರಾಘವೇಂದ್ರರ ಪಾದಧೂಳಿಗೆ ಬಾಳು ಬೆಳಗುವುದು, ರಾಘವೇಂದ್ರ ಎನ್ನುತ್ತ ಜೀವ ಮುಕ್ತಿ ಹೊಂದುವುದು, ಜಗವ ಮರೆಯುವುದು. ಕಣ್ಣ ನೀರಲಿ ನಿನ್ನ ಪಾದವ ತೊಳೆಯುವೆ ಗುರುವೇ, ಭಕ್ತಿಯೆಂಬ
ಹೃದಯ ಪುಷ್ಪದಿ ಅರ್ಚಿಸುವೆ ಪ್ರಭುವೇ. ಗುರುವಿಗೆ ಶರಣಂ, ಸದ್ಗುರುವಿಗೆ ಶರಣಂ. ರಾಯರಿಗೆ ಹಾಡೆಲ್ಲ ಹೇಳಾದ್ಮೇಲೆ ನನ್ನ ಅನುಭವ ಏನಾಯಿತು ಅಂದರೆ, ರಾಘವೇಂದ್ರ ಸ್ವಾಮಿಯವರು ಪ್ರತಿ ಗುರುವಾರ ನಾನು ದೀಪ ಹಚ್ಚಿರಲ್ಲ, ಅಲಂಕಾರ ಮಾಡಿ ನೈವೇದ್ಯ ಎಲ್ಲ ತೊಗೊಂಡು ಒಂದೊಂದಾಗಿ ಕಾಯಿ ಎಲ್ಲ ಜೋಡಿಸ್ಕೊಳ್ತಿರೋ ಟೈಮಲ್ಲೇ ಹೂ ಪ್ರಸಾದ ಕೊಟ್ಬಿಡ್ತಾರೆ. ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ಇವತ್ತು ನಾನು ಪ್ರದಕ್ಷಿಣೆ ಮಾಡೋವರೆಗೂ ನನಗೆ ಹೂ ಪ್ರಸಾದನೇ ಸಿಗಲಿಲ್ಲ. ನಾನು ಏನು ತಪ್ಪು ಮಾಡಿದೆ, ಯಾಕೆ ಇವತ್ತು ನಮ್ಮ ಮನೇಲಿ ಹಿಂಗಾಯಿತು ಅಂತ ತುಂಬ ಮನಸ್ಸಲ್ಲಿ ತಳಮಳ ಆಗ್ತಾನೆ ಇತ್ತು. ಕೊನೆಗೆ ನಾನು ಹೇಳಿದೆ, ಏನು ರಾಯಪ್ಪ, ನನ್ನನ್ನು ಇವತ್ತು ಹಾಗೆ ಕಳಿಸ್ಕೊಡ್ತಿದ್ದೀರಾ, ಒಂದು ಹೂ ಪ್ರಸಾದನೂ ಕೊಡಲಿಲ್ವಾ, ನಾನು ಏನು ತಪ್ಪು ಮಾಡಿದೆ, ಪ್ರತಿ ದಿನ ನನಗೆ ಹೂ ಪ್ರಸಾದ ಕೊಡ್ತಿದ್ದವರು ನೀವು, ಅದರಲ್ಲೂ ಗುರುವಾರ ಅಂದರೂ ನನ್ನ ದೀಪನೇ ಹಚ್ಚಿರಲ್ಲ ತುಪ್ಪದ್ದು, ಅಷ್ಟು ಬೇಗ ಹೂ ಪ್ರಸಾದ ಕೊಟ್ಬಿಟ್ಟಿರ್ತಾರೆ, ಯಾಕೆ ಇವತ್ತು ಯಾವುದೇ ಒಂದು ಫೋಟೋಸಿಂದ ನನಗೆ ಹೂ ಪ್ರಸಾದ ಸಿಗಲಿಲ್ಲ ಅಂತ ತುಂಬ ಮನಸ್ಸಲ್ಲಿ ಗೊಂದಲ ಪಟ್ಕೊತಿರ್ತೀನಿ. ನಾನೇನೋ ತಪ್ಪು ಮಾಡಿದ್ನೇನೋ ಅಂತ ಹೇಳಿಬಿಟ್ಟು ಗಂಧದ ಕಡ್ಡಿದು ಹೊಗೆಯ ಮನೆ ಒಳಗಡೆ ಸ್ವಲ್ಪ ಅಲರ್ಜಿ ಕ್ರಿಯೇಟ್ ಮಾಡುತ್ತಲ್ಲ ಅದು ಅಂತ ಹೇಳಿ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಇಡೋದಕ್ಕೆ ಹೋಗುವಾಗ ನಾನು ಹೇಳ್ತೀನಿ, ನನ್ನನ್ನು ಹಾಗೆ ಬರೀ ಕೈಯಲ್ಲಿ ಕಳಿಸ್ತಿದ್ದೀರಲ್ಲ ನೀವು, ಇವತ್ತು ಒಂದು ಹೂ ಪ್ರಸಾದ ಕೊಡಲಿಲ್ಲ, ನಿಮ್ಮ ಆಶೀರ್ವಾದ ಸಿಗಲಿಲ್ಲ ಅಂತ ಹೇಳಿ ಹೋಗಿ ಗಂಧದ ಕಡ್ಡಿನ ಪಾಟಲ್ಲಿ ಚುಚ್ಚಿ ಬಂದಮೇಲೆ ಮತ್ತು ದೇವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಹೋಗುವಾಗ ನನಗೆ ರಾಯರ ಹಾರದಲ್ಲಿ ಒಂದು ಲೈಟ್ ವೆಯ್ಟ್ ಫ್ಲವರ್ ಬರುತ್ತೆ ಸೇವಂತಿಗೆದು, ಅದು ಹಾಕಿದ್ದೆ. ಅದು ಜಾರ್ಕೊಂಡು ಬಂದು, ಅದು ಮುಂಚೆ ನಾನು ಹಾಡು ಹೇಳುವಾಗ ಪೂಜೆ ಮಾಡುವಾಗೆಲ್ಲ ಚೂರು ಜಾರಿದನ್ನ ನಾನು ನೋಡಿದ್ದೆ. ನಾನು ಗಂಧದ ಕಡ್ಡಿ ಎಲ್ಲ ಚುಚ್ಚಿಟ್ಬಿಟ್ಟು ಮತ್ತೆ ಒಳಗಡೆ ಹೋದಾಗ ಅದು ಅರಿಶಿನದ ಡಬ್ಬಿ ಒಳಗಡೆ ಟಕ್ಕಂತ ಬೀಳ್ತು. ನಾನು ನೋಡಿದೆ, ನಂಗೆ ತುಂಬ ಸಂತೋಷ ಆಯಿತು. ಬಲ್ದ ಕಡೆಯಿಂದ ಜಾರ್ತಿರೋ ಹೂವನ್ನ ಕೆಳಗಡೆ ಅರಿಶಿನದ್ದು ಭರಣಿ ಇತ್ತಲ್ಲ ಅದರೊಳಗಡೆ ಹಾಕಿದ್ರು. ಸಂತೋಷ ಆಯಿತು ಅಂತ ಹೇಳಿಬಿಟ್ಟು ಬಂದೆ. ಯಾಕೆ ಈ ಥರ ಆಯಿತು ಅಂತ ನಾನು ತುಂಬ ಯೋಚನೆ ಮಾಡಿದೆ. ತುಂಬ ಹೂಪ್ರಸಾದ ಆಗುತ್ತೆ, ನಾನು ಒಂದೊಂದು ವಾರ ಅಂತೂ 14 ಹೂಪ್ರಸಾದ ಸಿಕ್ಕಿರುತ್ತೆ ನನಗೆ ರಾಯರಿಂದ. ಏನು ತಪ್ಪು ಮಾಡಿದೆ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಹಿಂದಿನ ದಿನ ಅಂದರೆ ಬುಧವಾರ ಸಂಜೆ ನಾನು ಏನೋ ಒಂದು ರಾಯರ ಹತ್ರ ಕೇಳ್ಕೊಳ್ತೀನಿ. ಆಗ ಅವರು ಅದಕ್ಕೆ ಓಕೆ ಮಾಡಿ ತಲೆ ಮೇಲೆ ಇಟ್ಟಿರೋ ಹೂವು ಅಲ್ಗಡುತ್ತೆ. ನಾನು ಹಾಗೆ ಹೇಳ್ತೀನಿ ರಾಯರಿಗೆ, ಏನು ರಾಯರೇ ಮತ್ತೆ ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ, ನಾನು ಮೊದಲೇ ಪೆದ್ದೆ ಇದ್ದೀನಿ, ನನಗೆ ನೀವು ಹೇಳೋದು ಬೇಗ ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೂ ನಾನು ಆ ಶಕ್ತಿ ತೊಗೊಂಡಿಲ್ಲ. ಹಿಂಗೆ ಅಲ್ಗಾಡ್ಸಿದ್ರಲ್ಲ ಹೂವು, ಅದಾಗುತ್ತಾ ಇಲ್ಲ ಅಂತ ಅಂದ್ಕೊಳ್ಳ ಅಂದಾಗ ಅವರು ಕ್ಲಿಯರಾಗಿ ಎರಡದ ಕಡೆ ಕೊಡ್ತಾರೆ, ಮಾಡಿಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಆ ಹೂವನ್ನ ತೆಗೆದು ನಾನು ಮಡ್ದು ಮತ್ತು ಬೆಳಗ್ಗಿನ ಜಾವನೇ ಗುರುವಾರ ಪೂಜೆಗೆ ಅಂತ ಎದ್ದಾಗ ಅದನ್ನು ನಾನು ತಲೆ ಒಳಗೆ ಮಡ್ಕೊಂಡು ಸ್ನಾನಕ್ಕೆ ಹೋದಾಗ ನಂಗೆ ಸ್ನಾನ ಮಾಡೋ ಟೈಮಲ್ಲಿ ನನಗೆ ಕೈಗೆ ಸಿಗುತ್ತೆ. ನಾನು ಅದನ್ನು ಒಂದು ಟ್ಯಾಪ್ ಮೇಲೆ ಇಟ್ಟಿರ್ತೀನಿ, ಆಮೇಲೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿಂದ ಬಂದು ಅಭಿಷೇಕ ಪೂಜೆಗೆ ರೆಡಿ ಮಾಡಬೇಕು ಅನ್ನೋ ಗಡಿಬಿಡಿಲಿ ಆ ಹೂವನ್ನ ನಾನು ಅಲ್ಲೇ ಮರೆತುಬಿಡ್ತೀನಿ. ಅದಾದಮೇಲೆ ಅದು ಆ ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಬಚ್ಚಲಲ್ಲಿ ಹೋಗಿರ್ಬಿಡುತ್ತೆ. ಆಮೇಲೆ ಅದನ್ನು ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದು ಇಲ್ಲೊಂದು ಹೂವಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನೀರೇ ಹಾಕ್ಬಿಡ್ತಾರೆ, ಅದು ಹೊಟ್ಟೋಗುತ್ತೆ. ನಾನು ಹೇಳಿದೆ, ನನ್ನನ್ನು ಕರೆದಿದ್ರೆ ನಾನು ಎತ್ಕೊತಿದ್ದೆ ಅಂತ. ಅದಕ್ಕೋಸ್ಕರ ಕೋಪ ಮಾಡ್ಕೊಂಡ್ರ ರಾಯರು, ಇಲ್ಲ ಇನ್ನೇನು ಕಾರಣಕ್ಕೆ ಕೋಪ ಮಾಡಿಕೊಂಡ್ರು, ನನ್ನಿಂದ ಏನು ತಪ್ಪಾಯಿತು ಗೊತ್ತಿಲ್ಲ. ಆಮೇಲೆ ಅವ್ರ ಹತ್ರ ಕೇಳಿದೆ, ನನ್ನನ್ನು ಕ್ಷಮಿಸ್ಬಿಡಿ, ಹೂವಿಂದನೇ ನಿಮಗೆ ಬೇಸರ ಪಡಿಸಿದ್ರೆ ನಾನು ಸ್ನಾನಕ್ಕೆ ಹೋಗೋ ಮುಂಚೆ ಆ ಪ್ರಸಾದದ ಹೂವನ್ನ ತೆಗೆದಿಟ್ಬಿಟ್ಟು ಹೋಗಬೇಕಿತ್ತು. ನಾನು ಅಲ್ಲಿ ಹೋಗಿ ಆ ಥರ ಮಾಡಿದ್ರಿಂದ ನಿಮಗೆ ಬೇಸರ ಆಗಿದ್ದರೆ ನನ್ನನ್ನು ಕ್ಷಮಿಸಿ ಅಂತ ತುಂಬ ತಪ್ಪಾಯ್ತು ಅಂತ ಎರಡೂ ಕೆನ್ನೆಗೆ ಹೊಡ್ಕೊಳ್ತಿದ್ದೆ ಅವ್ರ ಮುಂದೆ ಕೂತ್ಕೊಂಡು. ನನ್ನನ್ನು ಕ್ಷಮಿಸ್ಬಿಡಿ ಅಂತ 1 ಮಿನಿಟ್ಟು. ಆವಾಗ ರಾಯರು ಕೆಳಗಡೆ ಇಟ್ಟಿರೋ ರಾಯರ ಫೋಟೋಸ್ ಚಿಕ್ಕ ಮೂರ್ತಿಲಿ ಇದು ಕನಕಾಂಬರ ಹೂವನ್ನ ಸುತ್ತಬಿಟ್ಟು ಬಲ್ದ ಕಡೆಗೆ ಮತ್ತು ಎಡದ ಕಡೆಗೆ ಒಂದೊಂದು ಸೇವಂತಿಗೆ ಹುಟ್ಟಿದ್ದೆ ಯೆಲ್ಲೋ ಕಲರ್ದು. ಆವಾಗ ಬಲ್ದ ಕಡೆಯಿಂದ ಯೆಲ್ಲೋ ಕಲರ್ ಸೇವಂತಿಗೆನ ಜಾರಿಸ್ಬಿಟ್ರು ರಾಯಪ್ಪ. ಸೇಮ್ ನನಗೆ ವೈಟ್ ಹೂ ಕೊಟ್ಟಿದ್ರಲ್ಲ ಅದೇ ಥರ. ಎಷ್ಟು ಸಂತೋಷ ಆಯಿತು ಅಂದರೆ ನನ್ನ ತಪ್ಪನ್ನ ಕ್ಷಮಿಸಿರಬೇಕು ಅಂತ ತಿಳ್ಕೊಂಡು ನಾನು ಥ್ಯಾಂಕ್ಸ್ ರಾಯರೇ, ನಾನು ಇನ್ನು ಮುಂದೆ ಹುಷಾರಾಗಿರ್ತೀನಿ, ನನಗೆ ಡೈಲಿ ಹೂ ಪ್ರಸಾದ ಆಗುತ್ತೆ. ನಾನು ಮುಂಚೆನೂ ಒಂದು ಸಲ ಅವ್ರಿಗೆ ಕೋಪ ಬರ್ಸಿದ್ದೆ, ಹೀಗೆ ಹೂ ಪ್ರಸಾದನ ಗಾಡಿ ಕೆಳಗಡೆ ಟೈರ್ ಕೆಳಗಡೆ ಸಿಕ್ಕಿಸ್ಬಿಟ್ಟು ಅದು ಹೋಗೋ ಬರೋರೆಲ್ಲ ಗಾಡಿ ತೆಗೆದ್ಮೇಲೆ ಚಪ್ಪಲಿ ಕಾಲಲ್ಲಿ ಓಡಾಡಿಬಿಟ್ಟಿದ್ರು ಮುಂಚೆ ಒಂದಿನ. ಅವತ್ತು ಕ್ಷಮೆ ಕೇಳಿ ಅತ್ತಿ ಎಲ್ಲ ಮಾಡಾದ್ಮೇಲೆ ನನಗೆ ಮತ್ತೆ ಡೈಲಿ ಹೂ ಪ್ರಸಾದ ಕೊಡ್ತಿದ್ರು. ಮತ್ತೆ ಈ ಥರ ಮಾಡಲ್ಲ ನಾನು ಅಂತ ಹೇಳಿ ಅವ್ರ ಹತ್ರ ಕ್ಷಮೆ ಕೇಳಿದಾಗ ನನಗೆ ಯೆಲ್ಲೋ ಕಲರು ಸೇವಂತಿಗೆ ಕೊಟ್ಟರು. ಅದಾದಮೇಲೆ ಒಂಥರ ನನಗೆ ಪ್ರತಿ ಗುರುವಾರ ರಾಯರು ನನ್ನ ಮನೇಲಿ ಎಷ್ಟು ಸಂತೋಷವಾಗಿದ್ದರು ಅಷ್ಟು ಸಂತೋಷವಾಗಿಲ್ಲ ಅಂತ ಅನ್ನಿಸ್ತಿತ್ತು. ನಾನು ಹೋಗಿ ಹೇಳ್ತಾನೆ ಇದ್ದೆ, ರಾಯರೇ ನನ್ನನ್ನು ಕ್ಷಮಿಸಿ, ನೀವು ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ
ಅಂತ ಹೇಳಿ ರಾಯರ ಹತ್ರ ಪದೇ ಪದೇ ಕೇಳ್ತಿದ್ದೆ. ಅದಾದಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಕೂಡ ನಾನು ದೇವ್ರ ಮನೆಗೆ ಹೋದೆ. ದೇವ್ರ ಮನೆಗೆ ಪ್ರತಿ ಗುರುವಾರ ಮಧ್ಯಾಹ್ನ ಹೋದಾಗಲೂ ನನಗೆ ಒಂದೊಂದು ಅನುಭವ ಆಗ್ತಿತ್ತು. ಸ್ಕ್ರೀನ್ ಎಳೆದ ತಕ್ಷಣ ಹೂಗಳು ಬೀಳೋದು. ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡೇ ಇರಲಿಲ್ಲ. ನಾನು ಹೇಳ್ತಿದ್ದೆ, ಏನಕ್ಕೆ ರಾಯಪ್ಪ ಇಷ್ಟು ಬೇಗ ಹೂ ಕೊಟ್ಬಿಟ್ರಿ, ಕ್ಯಾಮ್ರಾ ಆನ್ ಮಾಡ್ಕೊತಿದ್ದೆ ಅಂತ. ನಾನೊಂದು ಆಸೆಯಿಂದ ಹೋದೆ. ರಾಯರು ನನಗೆ ಇವಾಗಲಾದರೂ ಅವರು ಸಂತೋಷವಾಗಿದ್ದು ನನಗೆ ಅನುಗ್ರಹಿಸ್ತಾರೆ ಅಂತ. ಆದರೂ ಸ್ವಲ್ಪ ಸಪ್ಪೆ ಇದ್ದಾರೆ ರಾಯರ ಮುಖ ಅಂತ ಅನ್ನಿಸ್ತಿತ್ತು. ಮತ್ತು ಮಧ್ಯಾಹ್ನ ಒಳಗಡೆ ಹೋದಾಗ ಏನಾಗಿತ್ತು ಅಂತ ಅಂದರೆ, ನಾನಿವಾಗ ಒಳಗಡೆ ಬಂದೆ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ರಾಯರ ಮುಂದೆ ಇನ್ನೊಂದು ಸಲ ಒರೆಸಿ ಬಟ್ಟೆಯಲ್ಲಿ ಅಭಿಷೇಕ ಮಾಡಿರೋ ಪ್ರಸಾದ ಎಲ್ಲ ಎತ್ಕೊಂಡು ಸ್ಕ್ರೀನ್ನ ಕ್ಲೋಸ್ ಮಾಡಿ ಹೋಗಿದ್ದೆ. ಮತ್ತಿವಾಗ ಒಳಗಡೆ ಬಂದೆ. ಇವತ್ತು ಯಾಕೋ ನನಗೆ ಗೊತ್ತಿಲ್ಲ, ರಾಯರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಏನೋ ನನಗೊಂದು ತಿಳಿತಿಲ್ಲ. ಪ್ರಸಾದ ಸ್ವಲ್ಪ ಕಡಿಮೆನೇ, ಆದರೆ ಇಲ್ಲಿ ಏನೇನಾಗಿದೆ ಬೆಳಿಗ್ಗೆ ಅಭಿಷೇಕ ಪೂಜೆ ಆದಮೇಲೆ ಅನ್ನೋದನ್ನು ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಬಂದೆ. ಬೆಳಿಗ್ಗೆ ವಿಷ್ಣು ಅವ್ರಿಗೆ ಅಲ್ಲಿ ಹೂ ಮಾಡಿಸಿದ್ದೆ. ಆ ವಿಷ್ಣು ಮೇಲಿರೋ ಹೂವು ಅದಾಗೆ ಜರುಗಿ ಬಲ್ದ ಕಡೆ ಹೋಗಿದೆ. ನಂತರ ಪರಿಮಳ ಗ್ರಂಥದ ಹತ್ರ ನೋಡಿದ್ರೆ, ನಾವು ಪರಿಮಳ ಗ್ರಂಥದಲ್ಲಿ ಹೂವನ್ನ, ರೆಡ್ ಹೂವನ್ನ ಬೆಳಿಗ್ಗೆ ಪೂಜೆಯಲ್ಲಿ ತುಳಸಿ ಮೇಲೆ ಒಂದು ಗುಲಾಬಿ ಹೂವನ್ನ ಈ ಕಡೆಗೆ ಟರ್ನ್ ಮಾಡಿಟ್ಟಿದೆ. ಸ್ವತಃ ಅದಾಗೆ ಆ ಸೈಡ್ ತಿರುಗಿದೆ. ಅದೇ ಥರ ಪರಿಮಳ ಗ್ರಂಥದ ಈ ಎಡ್ಜು ಮತ್ತು ಆ ಕಡೆ ಎಡ್ಜು, ಎರಡೂ ಎಡ್ಜಲ್ಲೂ ತುಳಸಿ ಮೇಲೆ ಗುಲಾಬಿ ಹೂ ಇಟ್ಟಿದೆ. ಎರಡೂ ಕೂಡ ಸ್ವತಃ ಅದಾಗೆ ಟರ್ನ್ ಆಗಿದೆ, ಆ ಸೈಡು ತಿರ್ಕೊಂಡಿದೆ. ಮತ್ತು ಅಲ್ಲಿಂದ ಬಂದರೆ ರಾಯರು ಇಲ್ಲೊಂದು ಹೂ ಪ್ರಸಾದ ಕೊಟ್ಟಿದ್ದಾರೆ. ಬೆಳಿಗ್ಗೆ ಲೆಫ್ಟ್ ಸೈಡಿಂದ ಬಿದ್ದಿದೆ. ನಾನು ಪೂಜೆ ಎಲ್ಲ ಮುಗಿಸಿ, ಯಾಕೆ ರಾಯರೇ ನನಗೆ ಇವತ್ತು ಬರೀ ಕೈಯಲ್ಲಿ ಕಳಿಸ್ತಿದ್ದೀರಾ, ನನಗೆ ಹೂ ಪ್ರಸಾದನೇ ಕೊಡಲಿಲ್ವಲ್ಲ ನೀವು ಅಂತ ಸ್ವಲ್ಪ ಬೇಸರ ಮಾಡ್ಕೊಳ್ಳೋ ಥರ ಇದ್ದೆ. ಆ ಟೈಮಲ್ಲಿ ಇಲ್ಲಿ ಅರ್ಶಿನದ ಭರಣಿ ಹಿಂದೆ ಒಂದು ಹೂವಿತ್ತು. ಬೆಳಗ್ಗಿನ ವಿಡಿಯೋಸ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಹೂವನ್ನ ರಾಯರು ಅರ್ಶಿನದೊಳಗಡೆ ಟಚ್ ಆಗೋ ಥರ ಕೊಟ್ಟರು. ಅದನ್ನು ತೊಗೊಂಡು ನಾನು ಮಾಡ್ಕೊಂಡಿದ್ದೆ. ತುಂಬ ಸಂತೋಷ ಆಯಿತು. ಒಟ್ಟಿನಲ್ಲಿ ಲಾಸ್ಟ್ ವೀಕೆಲ್ಲ ಹೋಲಿಸ್ಕೊಂಡ್ರೆ ಈ ವಾರ ಮನೇಲಿ ಹೂ ಪ್ರಸಾದ ಕಡಿಮೆ. ಬಟ್ ರಾಯರ ಆಶೀರ್ವಾದ ಅಂತೂ ಸದಾ ನನ್ನ ಮೇಲಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಂದು ಬಲ್ದ ಕಡೆಯಿಂದ ಬೆಳಗ್ಗೆ ಕೊಟ್ಟರು. ಅದಾದಮೇಲೆ ಇಲ್ಲೊಂದು ಹೇಳಲೇಬೇಕು. ಇಲ್ಲಿ ಈ ಕನಕಾಂಬರ ಹೂಗೆ ರೈಟ್ ಸೈಡು ಒಂದು ಸೇವಂತಿಗೆ ಹೂವಿಟ್ಟಿದೆ. ಈ ಥರ ಸೇವಂತಿಗೆ ರಾಯರ ಮುಂದೆ ಕನಕಾಂಬರದ ಮೇಲೆ ರೈಟ್ ಟು ಲೆಫ್ಟ್ ಸೈಡ್ ಎರಡೂ ಸೈಡು ಒಂದೊಂದು ಸೇವಂತಿಗೆ ಹೂ ಇಟ್ಟಿದ್ದೆ. ನಾನು ಬೆಳಗ್ಗೆ ನೋಡುವಾಗಲೇ ರಾಯರು ಆ ಸೇವಂತಿಗೆ ಹೂವನ್ನ ಬಲ್ದ ಕಡೆಯಿಂದ ಕೊಟ್ಟರು. ಅದು ಇಲ್ಲಿದೆ. ಇವೆರಡು ನಾನು ನೈವೇದ್ಯ ಮಾಡಿ ರಾಯರಿಗೆ ಅರ್ಪಿಸಿದಾಗ ಇಟ್ಟಿರುವಂಥ ಹೂವು. ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇದ್ ಧ್ರುವಂ ಪರವಾದಿ ಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹಣುಪಮೈಕಾಮಾದಿ ಗಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯ ಸ್ತೋಮಾದಿಕೇನೋತ್ಕಟೆ ದುಃಖೋತ್ಕೃಷ್ಟಮಿಷೆ ಸಮುದ್ರ ಗುರು ಮಾಮಗ್ನ ರೂಪಂ ಸದಾ ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣಾಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಡ ಮೂಕೋಪಿ ವಾಕ್ಪ್ರತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾದ್ ಭವೇತ್ ಯಪ್ಪಿಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ವಿಷ್ಣುವಿಂದ ಹೂ ಸಿಕ್ತಲ್ಲ, ಅದು ಮಂಗಳವಾರ ನಾನು ಮಧ್ಯಾಹ್ನ ದೇವ್ರ ಮುಂದೆ ಕೂತ್ಕೊಂಡು ಶ್ಲೋಕ ಹೇಳ್ತಾ ಇರಬೇಕಾದ್ರೆ ಆ ಪ್ರಸಾದ ಆಗಿದ್ದು. ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಾಂ ನಿವೃತ್ತಿ ಸ್ವರಾಯ ಭವೇತ್ ಅಂದಾಗ ವಿಷ್ಣು ಅವರಿಂದ ಹೂ ಪ್ರಸಾದ ಸಿಕ್ತು ವಿಗ್ರಹದಿಂದ. ಎಷ್ಟು ಸಂತೋಷ ಆಯಿತು ಅಂದರೆ, ಆ್ಯಕ್ಚುಲಿ ಅದು ಟ್ಯೂಸ್ಡೇದು, ಬಟ್ ವೆಡ್ನೆಸ್ಡೇ ಕ್ಲಿಪ್ಪಿಂಗಲ್ಲಿ ನಾನು ಹಾಕಿದ್ದೀನಿ. ಹೇಳಬೇಕಂದ್ರೆ ರಾಯರು ಈ ವಾರ ನನಗೆ ಆ ಹೂವಿಂದ ಕೊಟ್ಟಿರೋ ಆಶೀರ್ವಾದ ಸ್ವಲ್ಪ ಕಮ್ಮಿ ಇತ್ತು. ಮತ್ತು ಸಂಜೆ ನಾನು ಹೋಗಿ ರಾಯರ ಮುಂದೆ ಕೂತಾಗ ನನಗೆ ಲೆಫ್ಟ್ ಸೈಡಿಂದ ಹೂ ಪ್ರಸಾದ ಆಯಿತು. ಆಗ ನಾನು ಅಂದ್ಕೊಂಡೆ ಸಂಪೂರ್ಣವಾಗಿ ನನ್ನನ್ನು ಕ್ಷಮಿಸಿದ್ದಾರೆ. ನಾನೊಂದು ಹೂ ಪ್ರಸಾದನ ಬಾತ್ರೂಮಲ್ಲಿ ಬಿಟ್ಟಿದ್ದರಿಂದ ಅವರು ಕೋಪ ಆಗಿದ್ದರು, ಇವಾಗ ಕೋಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅನುಭವ ಅನ್ನಿಸ್ತು ನನಗೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ರಾಯರ ಪೂಜೆ, ರಾಯರ ಅಭಿಷೇಕ, ಅವರ ಆಶೀರ್ವಾದ ನನಗೆ ಸಿಕ್ತು ಅಂತ ಭಾವಿಸ್ದೆ. ಏನಂದರೆ ನಾನು ಯಾರಿಗೇ ಆದ್ರೂ ಹೇಳೋದು ಒಂದೇ, ನಾವು ಯಾವುದೇ ಕಷ್ಟದಲ್ಲಿರಲಿ, ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ಒಂದು ಸಮಸ್ಯೆಗಳು, ಹಣಕಾಸಿಂದಿರ್ಬೋದು, ರಾಯರು ಇದ್ದಾರೆ. ಯಾರೇ ಯಾವುದೇ ಕಷ್ಟದ ಸಮಯದಲ್ಲೂ ಅವ್ರನ್ನ ನೀವು
ಪೂಜಿಸಲೇಬೇಕು ಅಂತ ಅಲ್ಲ, ಅವ್ರ ನಾಮ ಜಪ ಮಾಡಿದ್ರೆ ಸಾಕು. ತಿಳಿದಿಲ್ಲ ನೀವು ಅಂದ್ರೂ ಪರವಾಗಿಲ್ಲ, ಅವ್ರು ಯಾರೋ ಹೇಳಿದ್ನಾದರೂ ಕೇಳಿ ನೀವು ನಾಮಸ್ಮರಣೆ ಅಥವಾ ನಿಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಂಡಾಗ ಖಂಡಿತವಾಗ್ಲೂ ರಾಯರು ಸ್ಪಂದಿಸ್ತಾರೆ. ಅವ್ರು ಇದ್ದಾರೆ, ಅವ್ರನ್ನ ನಂಬಿ ಖಂಡಿತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀ ಕೃಷ್ಣ ಅರ್ಪಣ ಮಸ್ತು.